ಈ ವಿಧಾನ ಪರಿಷತ್ ಚುನಾವಣೆ ನಡೀತು, ಹಿಂಗೆಲ್ಲ ಓಟ್ ಹಾಕಿ ಬಂದರು, ಹಂಗಲ್ಲ. ಒಂದಿಷ್ಟು ತಿರುವುಗಳಿದ್ದಾವ್ರಿ, ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದ್ದಾವೆ. ಹಾಗಾದರೆ ಏನು ಟ್ವಿಸ್ಟ್ ಅದು ನೋಡ್ತಾ ಹೋಗೋಣ ಬನ್ನಿ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ರಿಸಲ್ಟ್ ಘೋಷಣೆಗೂ ಮುನ್ನವೇ ಸಂಭ್ರಮಾಚರಣೆ ಶುರು ಆಗಿದೆ. ಕಾಂಗ್ರೆಸ್ ಗೆಲುವು ಪಕ್ಕಾನಾ? ಜೆಡಿಎಸ್ನ ಗೆಲುವು ಕೂಡ ಪಕ್ಕಾನಾ? ದಳಪತಿಗಳಿಗೆ ಶಾಕ್ ಕೊಟ್ರ ಕಾಂಗ್ರೆಸ್ನ ಟ್ರಬಲ್ ಶೂಟರ್, ಕಾಂಗ್ರೆಸ್ನ ಮುಖ್ಯಮಂತ್ರಿ, ಈಗ ಕಾಂಗ್ರೆಸ್ನ ಮುಖ್ಯಮಂತ್ರಿ ಹೇಳೋಂಗಿಲ್ಲ, ಮುಖ್ಯಮಂತ್ರಿ ಅವರು ಕಾಂಗ್ರೆಸ್ನವರು. ಸದ್ಯ ಎಲ್ಲ 222 ಶಾಸಕರಿಂದ ಮತದಾನ ಆಗಿದೆ. ಕೊನೆಯದಾಗಿ ವೋಟ್ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಕೆಲವೇ ಕ್ಷಣಗಳಲ್ಲಿ ಹೊರಬೀಳಲಿದೆ ಪರಿಷತ್ ಫಲಿತಾಂಶ. ಬಿಜೆಪಿ ರೆಬಲ್ ಶಾಸಕರು ಇಲ್ಲಿ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ 5, ಬಿಜೆಪಿಯ 2 ಗೆಲುವು ಇಲ್ಲಿ ಖಚಿತವಾದಂತೆ ಕಾಣ್ತಾ ಇದೆ. ಆದರೆ ಜೆಡಿಎಸ್ ಯಾವುದೇ ಸುಂಕ ಇಲ್ಲ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇದೇ ತಿರುವುಗಳ ಮೇಲೆ ತಿರುವುಗಳು ಕಾಣಸಿಗ್ತಾ ಇದ್ದಾವೆ. ಫಲಿತಾಂಶ ಘೋಷಣೆಗೂ ಮುನ್ನವೇ ಸಂಭ್ರಮಾಚರಣೆ ಇಲ್ಲಿ ಜೋರಾಗಿಂತೆ ಕಾಣ್ತಾ ಇದೆ. ಕಾಂಗ್ರೆಸ್ ಗೆಲುವು ಖಚಿತ, ಜೆಡಿಎಸ್ನ ಸೋಲು ಕೂಡ ಅಷ್ಟೇ ಖಚಿತ. ಹೀಗಾಗಿ ಇಲ್ಲಿ ಒಂದು ಕಡೆ ರಾಜಕಾರಣ, ಒಂದು ಕಡೆ ಚುನಾವಣೆಯ ಶಿಷ್ಟಾಚಾರ. 222 ಶಾಸಕರಿಂದ ಮತದಾನ ಆಗಿದೆ. ಆದರೆ ಒಬ್ಬರಿಂದ ಆದಂಥ ಮತದಾನ ಅದು ಅಸಿಂಧು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಏನಾಗುತ್ತೆ, ಕ್ಯೂರಿಯಾಸಿಟಿ ಸಹಜವಾಗೇ ಇದೆ. ಅದರಲ್ಲೂ ಕೂಡ ಏನು ಹಕ್ಕಿಕತ್ ನಡೆಯುತ್ತೆ, ಯಾವ ರೀತಿ ಟ್ವಿಸ್ಟ್ ಸಿಗುತ್ತೆ. ಒಟ್ನಲ್ಲಿ ಸದ್ಯಕ್ಕೇನು ಕಾಂಗ್ರೆಸ್ನ 5 ಗೆಲ್ಲೋದು ಪಕ್ಕ ಆಗಿದೆ, ಬಿಜೆಪಿಯ 2 ಗೆಲ್ಲೋದು ಕೂಡ ಪಕ್ಕ ಆಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಂತ್ರ ಕುತಂತ್ರ ಎಲ್ಲ ತಂತ್ರಗಳು ನಡೆದು ಈಗ ಒಂದು ಅಂತ್ಯದ ರೂಪವನ್ನು, ಅಂದರೆ ಫಲಿತಾಂಶವನ್ನು ಕಾಣುವ ಹಂತಕ್ಕೆ ಸದ್ಯಕ್ಕೆ ಪರಿಸ್ಥಿತಿಗಳು ಬಂದಿದ್ದಾವೆ. ಒಟ್ಟಿನಲ್ಲಿ ದಳಪತಿಗಳಿಗೆ ಶಾಕ್ ಕೊಟ್ಟಿರೋದು ಬಿಜೆಪಿ ರೆಬಲ್ ಶಾಸಕರು. ದಟ್ ಇಸ್ ದ ನ್ಯೂಸ್. ಅಂದರೆ ನಾವು ಜೆಡಿಎಸ್ ಪರವಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಯಾರೆಲ್ಲ ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ ಗೆಲ್ಲೋದಾದರೆ ಯಾರು ಗೆಲುವು ಖಚಿತ ಅಂತ ಹೇಳ್ತಾ ಇದ್ದೀವಿ. ಒಂದು ಬಿ ಕೆ ಹರಿಪ್ರಸಾದ್ ಅಂದರೆ ಕಾಂಗ್ರೆಸ್ನಿಂದ ಹೇಳ್ತಾ ಇರೋದು. ಆಮೇಲೆ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಕೂಡ ಗೆಲುವು ಪಕ್ಕ ಅಂತ ಹೇಳಲಾಗ್ತದೆ. ಪಿ ವಿ ಮೋಹನ್ ಕಾಂಗ್ರೆಸ್, ಶಿವಣ್ಣ ಮಳವಳ್ಳಿ ಅವರು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ, ವಿನಯ್ ಕಾರ್ತಿಕ್, ಇನ್ನು ರಘು ಕೌಟಿಲ್ಯ ಭಾರತೀಯ ಜನತಾ ಪಕ್ಷದಿಂದ ಗೆಲುವು ಸಾಧಿಸ್ಬೋದು. ವಿನಯ್ ಕಾರ್ತಿಕ್ ಅವರು ಕೂಡ ಕಾಂಗ್ರೆಸ್ನವರು. ಲಿಂಗರಾಜ್ ಪಾಟೀಲ್ ಬಿ ಜೆ ಪಿಯಿಂದ, ಗೋವಿಂದರಾಜು ಜೆ ಡಿ ಎಸ್ನಿಂದ ಅಭ್ಯರ್ಥಿ ಆಗಿ ಅವರು ಸ್ಪರ್ಧೆ ಮಾಡಿದರು. ಆದರೆ ಅವರ ಸೋಲು ಬಹುತೇಕ ಖಚಿತ ಅನ್ನೋದು ಸದ್ಯದ ಮಾಹಿತಿ. ನೀವು ಮಧ್ಯಾಹ್ನ ಕೂಡ ಗಮನಿಸಿದ್ರಿ ಅಂತ ಅನಿಸುತ್ತೆ. ರಾಜಣ್ಣ ಅವರು 100ಕ್ಕೆ 100 1000% ಜೆ ಡಿ ಎಸ್ ಕೋತ ಆಗತ್ತಿದ್ರಲ್ಲಿ ಅನ್ನೋ ಮಾತನ್ನು ಹೇಳಿದರು. ಅಂದರೆ ಭಾರತೀಯ ಜನತಾ ಪಕ್ಷದ ಶಾಸಕರು ಇಲ್ಲಿ ಕೈ ಕೊಟ್ಟಿದ್ದಾರೆ ಮೈತ್ರಿ ಪಕ್ಷಕ್ಕೆ, ಅಂದರೆ ಜೆ ಡಿ ಎಸ್ಗೆ ಅನ್ನೋದು ಅಷ್ಟೇ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಆ್ಯಕ್ಚುಲಿ ದಟ್ ಈಸ್ ದ ಇನ್ಸೈಡ್ ಸ್ಟೋರಿ. ಯಾಕೆಂತ ಹೇಳಿದರೆ ಕಾಂಗ್ರೆಸ್ ಬಿಡಿ, ಕಾಂಗ್ರೆಸ್ನ ಸಂಖ್ಯಾಬಲ ಕೂಡ ಜಾಸ್ತಿ ಇದೆ. ಅಷ್ಟೇ ಅಲ್ಲ, ಉಚ್ಚಾಟಿತ ಶಾಸಕರು ಕೂಡ, ಭಾರತೀಯ ಜನತಾ ಪಕ್ಷದ ಉಚ್ಚಾಟಿತ ಶಾಸಕರು ಕೂಡ ಯಾರು ಬೆಂಬಲಕ್ಕಿದ್ರು? ಕಾಂಗ್ರೆಸ್ ಬೆಂಬಲಕ್ಕೆ ಇದ್ದರು. ಅದು ದಟ್ ಈಸ್ ದ ಕರಾಮತ್ತು ಆಫ್ ಡಿ ಕೆ ಶಿ ಅಂತ ಹೇಳ್ತಾರೆ. ದಟ್ ಇಸ್ ದ ಪವರ್ ಆಫ್ ಡಿ ಕೆ ಶಿವಕುಮಾರ್. ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಬಹುದು ಅನ್ನುವ ಮಾಹಿತಿ ಸುಳಿದಾಡ್ತಾ ಇದೆ, ಕ್ಲೂ ಇದೆ. ವಿ ಕ್ಯಾನಾಟ್ ಡಿಕ್ಲೇರ್ ಇಟ್, ಆದರೆ ಹೀಗೂ ಇದೆ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀವಿ. ದಟ್ಸ್ ಇಟ್. ಭಾರತೀಯ ಜನತಾ ಪಕ್ಷದ 2, ಕಾಂಗ್ರೆಸ್ನ 5, ಅಂದರೆ 7 ಸ್ಥಾನಗಳಿಗೆ ನಡೆದಂಥದ್ದಲ್ವೇ ಚುನಾವಣೆ. ಹಾಗಾಗಿ ಕಾಂಗ್ರೆಸ್ನಿಂದ 5 ಜನ, ಬಿ ಜೆ ಪಿಯಿಂದ 2 ಗೆಲುವನ್ನು ಸಾಧಿಸೋದು ಪಕ್ಕ ಆಗಿದೆ. ಜೆ ಡಿ ಎಸ್ನ ಗೋವಿಂದರಾಜು ಅವರಿಗೆ ಸೋಲು ಪಕ್ಕ ಖಚಿತ ಅನ್ನೋದು ಸದ್ಯದ ಸುದ್ದಿ. ಕೌಂಟಿಂಗ್ ಕೂಡ ನಡೀತಾ ಇದೆ. ಆದರೆ ಕೆಲವೊಂದು ಎಕ್ಸ್ಪೆಕ್ಟೆಡ್ ಇಲ್ಲ ರೀ, ಈಗ 6 ಬಾಲಿಗೆ 40 ರನ್ ಹೊಡಿಬೇಕು ಅಂತ ಹೇಳಿದಾಗ ಸಾಧ್ಯ ಇರುತ್ತಾ? ಏನಾದರೂ ನೋಬಾಲ್ ಹಾಕ್ಬಿಟ್ರೆ ಅನ್ನೊಂದು ಪ್ರಶ್ನೆ ಬರ್ಬೋದು. ಆದರೂ ನಿಧಾನಕ್ಕೆ ಮಾಡ್ತೀನಪ್ಪ ನೋಬಾಲ್ ಹಾಕ್ದಂಗೆ, ಎಷ್ಟು ಖಚಿತವಾಗಿರುತ್ತಲ್ಲ ಆ ರೀತಿಯಾದಂಥ ಒಂದು ಖಚಿತ ಫಲಿತಾಂಶವನ್ನು ಕೂಡ ಇಲ್ಲಿ ಮೊದಲೇ ಹೇಳಬಹುದಾದಂಥ ಒಂದು ಫಲಿತಾಂಶ ಇದು. ಯಾಕಂದರೆ ಸಂಖ್ಯಾಬಲ ಹೆಂಗಿದೆ, ಯಾರ್ಯಾರಿಗಿದೆ ಅನ್ನೋ ಆಧಾರದ ಮೇಲೆ ಡಿವೈಡ್ ಮಾಡಿದಾಗ ನಾವು ಹೇಳಿದ್ವಲ್ಲ, ಈಗ ಲೆಕ್ಕಾಚಾರ ತೋರಿಸಿದ್ವಲ್ಲ, ಕೇಳಿಸಿದ್ವಲ್ಲ, ಆ ಆಧಾರದ ಮೇಲೆ ಕಾಂಗ್ರೆಸ್ 5, ಬಿ ಜೆ ಪಿ
ಫೈನ್. 7 ಸ್ಥಾನಗಳಿಗೆ ನಡೀತಾ ಇರುವಂಥ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈನ ಸಾಧಿಸ್ತಾ ಇದೆ.